ನಮಸ್ಕಾರ. ಇವತ್ತು ಸಮಸ್ತ ನಾಡಿನ ಜನತೆಗೆ ಬಸವಣ್ಣ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ಹೊಸಕೋಟೆ ತಾಲೂಕು BJP ಕಚೇರಿಯಲ್ಲಿ ನಮ್ಮ BJP ಎಲ್ಲ ಒಂದು ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಬಸವಣ್ಣ ಜಯಂತಿಯನ್ನು ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಬಸವಣ್ಣ ಅಂತಂದರೆ ಇಡೀ ಒಂದು ಪ್ರಪಂಚಕ್ಕೆ ತನ್ನದೇ ಆದಂತಹ ಒಂದು ಸಮಾನತೆಯ ಒಂದು ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ. ಇವತ್ತು 12ನೇ ಶತಮಾನದಲ್ಲಿ ಹುಟ್ಟಿದಂತಹ ಬಸವಣ್ಣ ಆಗ ಇದ್ದಂತಹ ಕೆಲವೊಂದು ಮೂಢನಂಬಿಕೆಗಳು, ಕೆಲವೊಂದು ಕಟ್ಟುಪಾಡುಗಳು ಮತ್ತು ಜಾತಿ ವ್ಯವಸ್ಥೆ ತುಂಬಿ ತುಳುಕ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದರೆ ಸಮಾನತೆಯನ್ನು ತರಬೇಕು, ಎಲ್ಲ ಒಂದು ಜಾತಿ ಜನಾಂಗಗಳು ಸಹ ಸಮಾನತೆಯಿಂದ ಕೂಡಿ ಸಹಬಾಳ್ವೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಲಿಂಗಾಯತ ಒಂದು ಧರ್ಮ ಅನ್ನುವಂತಹ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಇವರ ಒಂದು ಮೂಲ ಒಂದು ಅವರ ಒಂದು ಮೂಲ ಒಂದು ನಾಮಧೇಯ ಏನಪ್ಪ ಅಂದರೆ ಕೂಡಲ ಸಂಗಮ ದೇವ ಅಂತಂದು. ಇವರು ಮೊದಲು ಹೇಳ್ತಾರೆ ಕಾಯಕವೇ ಕೈಲಾಸ. ಆ ಕಾಯಕವೇ ಕೈಲಾಸ ಅಂದರೆ ಏನಪ್ಪ ಅಂದರೆ ನೀನು ದುಡಿ ನೀನು ತಿನ್ನು ಅನ್ನುವಂಥ ಒಂದು ಸ್ತೋತ್ರವನ್ನು ಕೊಟ್ಟು ಜನತೆಗೆ ಸ್ಫೂರ್ತಿಯನ್ನು ತುಂಬುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಏನು ನಮ್ಮ ಒಂದು ಧರ್ಮದಲ್ಲಿದ್ದಂತಹ ಒಂದು ಕಟ್ಟುಪಾಡುಗಳನ್ನು ಸರಳೀಕರಣವನ್ನು ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿದ್ದಂತಹ ಕಟ್ಟುಪಾಡುಗಳು, ಮೂಢವ್ಯವಸ್ಥೆ, ಸತಿ ಸಹಗಮನ ಪದ್ಧತಿ ಇಂಥವುಗಳೆಲ್ಲವನ್ನು ತೊಡೆದಾಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಸಮಾನತೆಯನ್ನು ಸಾರಿದಂತಹ ಈ ಒಂದು ನಮ್ಮ ಬಸವಣ್ಣನವರು. ಅದಕ್ಕಾಗಿಯೇ ಇವರು ಸಾವಿರಾರು ವಚನಗಳನ್ನು ಒಂದು ರಚನೆಯನ್ನು ಮಾಡ್ತಾನೆ. ಈ ಒಂದು ವಚನಗಳನ್ನು ರಚನೆ ಮಾಡಿದಂತಹ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದರೆ ಇವರನ್ನು ಮಾರ್ಟಿನ್ ಲೂಥರ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಲೂ ಸಹ ಇವರನ್ನು ಕರೀತಾರೆ. ಇಂತಹ ಮಹಾನುಭಾವರ ಒಂದು ಜನ್ಮ ದಿನಾಚರಣೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಆಚರಣೆ ಮಾಡ್ತಾರಂಥದ್ದು ಬಹಳ ಸಂತೋಷಕರವಾದಂಥ ಒಂದು ವಿಚಾರ ಆಗಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ MTB ನಾಗರಾಜಣ್ಣನ ಆಗಮನ ಇತ್ತು. ಕಾರಣಾಂತರಗಳಿಂದ ನಮ್ಮ ನಾಗರಾಜಣ್ಣನವರು ಬರೋಕ್ಕಾಗ್ತಾಯಿಲ್ಲ, ನೀವು ಮಾಡಿ ನಿಮ್ಮಿಂದ ನಾವು ಇದ್ದೀವಿ ಅನ್ನೋಂಥ ಒಂದು ಸಂದೇಶವನ್ನು ಕಳಿಸಿದ್ರು. ಅದಕ್ಕಾಗಿ ಅವರ ಒಂದು ಮಾತಿನ ಮೇರೆಗೆ ಇವತ್ತು ನಾವು ಬಸವಣ್ಣನವರ ಜಯಂತಿಯನ್ನು ಆಚರಣೆಯನ್ನು ಮಾಡಿದ್ದೀವಿ. ಸಮಸ್ತ ನಾಡಿನ ಜನತೆ ಏನು ಇವರು ವಚನಗಳನ್ನು ಓದಿ ಆ ವಚನದಲ್ಲಿರುವಂಥ ಒಂದು ಸಾರಾಂಶವನ್ನು ತಿಳಿದುಕೊಂಡು ಅದರ ಮುಖಾಂತರವಾಗಿ ಅವರ ಮುಂದಿನ ಜೀವನ ಶೈಲಿಯನ್ನು ಮತ್ತು ಅವರ ನಡವಳಿಕೆಗಳನ್ನು, ಅವರ ಆಚಾರ ವಿಚಾರಗಳನ್ನು ಏನು ಸರಳೀಕರಣವನ್ನು ಮಾಡಿದರು ಅದನ್ನು ಅಳವಡಿಸ್ಕೊಳ್ಬೇಕು ಅಂದ್ಬಿಟ್ಟು ನಾಡಿನ ಜನತೆಗೆ ನಮ್ಮ ಇವತ್ತಿನ ಬಸವ ಜಯಂತಿಯ ಶುಭಾಶಯಗಳು. ಅವರ ನಡವಳಿಕೆಗಳನ್ನು ನಾವೆಲ್ಲರೂ ಕೂಡ ಬಳಸ್ಕೊಬೇಕು. ಅವರ ಮಾರ್ಗದರ್ಶನ ಏನಿದೆ ಅವರ ಹಾಕ್ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಹೋಗಬೇಕು. ಹೋದಾಗ ಸಮಾಜವನ್ನು ಮುನ್ನಡೆಸೋಕ್ಕೆ ಎಲ್ಲರಿಗೂ ಒಂದು ದಾರಿದೀಪ ಅಂಥೇಳಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ತಾಲ್ಲೂಕಿನ ಎಲ್ಲ BJP ಸದಸ್ಯರು ಬಂದು ಸಕಾಲಕ್ಕೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ BJP ಪರವಾಗಿ ಎಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಗಿನ ಕಾಲದಲ್ಲೇ ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದ ಮುಖಾಂತರ ಎಲ್ಲ ಜಾತಿ ಜನಾಂಗಗಳಿಗೂ, ಸರ್ವ ಧರ್ಮ ಸರ್ವ ಜನಾಂಗಗಳಿಗೂ ಕೂಡ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ತರಿಸ್ಕೊಟ್ಟಂಥ ಮಹಾನ್ ನಾಯಕರು ಹಾಗೂ ಜಗಜ್ಯೋತಿ ಬಸವಣ್ಣನವರು ವಚನಗಳ ಮುಖಾಂತರ ಎಲ್ಲರೂ ಸಮಾನರು ಅಂತೇಳಿ ಸಾರಿದ್ದಾರೆ. ಅವ್ರಿಗೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ BJP ಹೊಸಕೋಟೆ ತಾಲೂಕು ವತಿಯಿಂದ ದಿನದ ಅದ್ದೂರಿ ಜನ್ಮದಿನದ ಅದ್ದೂರಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇವೆ. ಬಸವಣ್ಣನವರ ಜಯಂತ್ಯೋತ್ಸವವನ್ನು ಎಲ್ಲ ಜಾತಿ ಧರ್ಮದ ಜನಾಂಗದವರು ಈ ದೇಶದಲ್ಲಿ ಇಂದು ಆಚರಣೆ ಮಾಡ್ತಾಯಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಹ ಶುಭವನ್ನು ಕೋರಿದ್ದಾರೆ. ಆದ್ದರಿಂದ ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಇಂದು ನಾವು ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಸಮಸ್ತ ನಾಡಿನ ಜನತೆಗೆ ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಹೊಸಕೋಟೆ ತಾಲೂಕು BJP ಕಚೇರಿಯಲ್ಲಿ ಇವತ್ತೇನು ಸರಳವಾಗಿ ಬಸವಣ್ಣನವರ ಜಯಂತಿಯನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಬಸವಣ್ಣನವರಷ್ಟೊತ್ತಿಗೆ ಇಡೀ ಪ್ರಪಂಚಕ್ಕೆ ಸಾರುವಂಥದ್ದು ಸಮಾನತೆ ಮತ್ತು ಜಾತಿ ಪದ್ಧತಿ ವಿರುದ್ಧ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿದಂಥ ಮಹಾನ್ ಸಾಧಕರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತೆ. ಅವರ ವಚನಗಳ ಮುಖಾಂತರನೇ ಇವತ್ತು ಜಾತಿ ಪದ್ಧತಿ ಮತ್ತು ಲಿಂಗ ತಾರತಮ್ಯ ಮತ್ತು ಸಮಾನತೆಯನ್ನು ಸಾರದಂಥ ಮಹಾನ್ ನಾಯಕರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಅದರಿಂದ ಸಮಸ್ತ ನಾಡಿನ ಜನತೆ ಇವತ್ತು ಜಾತಿ ಧರ್ಮ ಭೇದ ಅನ್ನೋದು ಮರೆತು ಇವತ್ತು ಈ ಬಸವಣ್ಣ ಜಯಂತಿಯನ್ನು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಆಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ